ನಿಲ್ಲಿಸಿ. ಲೆವೆಲ್ ಕ್ರಾಸಿಂಗ್ ಗೇಟ್ ಸ್ಥಳಕ್ಕೆ ಚಲಿಸಿ. ಅಕ್ಕ ಬಾ ಬೇಗ, ಶಾಲೆಗೆ ಹೋಗೋಣ, ಟೈಮ್ ಆಯ್ತು. ಅವಸರ ಬೇಡ. ಟೀಚರ್ ಹೇಳಿಲ್ವಾ ರಸ್ತೆ ದಾಟುವಾಗ ನಿಧಾನವಾಗಿ ಚಲಿಸಬೇಕು ಅಂತ? ಆಯ್ತು ಸರಿ ಅಕ್ಕ. ಇದೇನು ಕಪ್ಪು ಮತ್ತು ಬಿಳಿ ಪಟ್ಟಿಗಳು? ಇವು ಜಿಬ್ರಾ ಕ್ರಾಸ್ಗಳು. ಪಾದಚಾರಿಗಳು ಇದರ ಮೇಲಿನಿಂದ ರಸ್ತೆ ದಾಟಬೇಕು. ನಾವು ಇದರ ಮೇಲಿನಿಂದ ರಸ್ತೆ ದಾಟಿದರೆ ನಮಗೆ ಯಾರು ಅಪಘಾತ ಮಾಡೋದಿಲ್ಲ. ಸರಿ ಅಕ್ಕ. ಮತ್ತೆ ಇದು ರಸ್ತೆ ಮಧ್ಯದಲ್ಲಿರುವ ಈ ದೀಪಗಳು ಎಷ್ಟು ಚೆನ್ನಾಗಿವೆ. ಅವುಗಳನ್ನು ಹೇಗೆ ಹಾಕಿದ್ದಾರೆ? ಅವು ಸಿಗ್ನಲ್ ಲೈಟ್ಗಳು. ಕೆಂಪು ಬಣ್ಣ ಬಂದರೆ ವಾಹನಗಳು ನಿಲ್ಲಬೇಕು. ಹಳದಿ ಬಣ್ಣ ಬಂದರೆ ವಾಹನಗಳು ಚಲಿಸಲು ತಯಾರಾಗಬೇಕು. ಹಸಿರು ಬಣ್ಣ ಬಂದರೆ ವಾಹನಗಳು ಚಲಿಸಬೇಕು. ಎಷ್ಟು ಒಳ್ಳೆಯ ಉಪಾಯ ಅಲ್ವಾ ಅಕ್ಕ? ನೀನು ಎಲ್ಲಿಂದ ಕಲ್ತ್ಕೊಂಡೆ ಇದನ್ನ? ನಮ್ಮ ತರಗತಿಯಲ್ಲಿ ರಸ್ತೆ ನಿಯಮದ ಬಗ್ಗೆ ಪಾಠವಿದೆ. ನೀನು ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ತೀಯ. ಸರಿ, ಬಾಯ್ ಅಕ್ಕ. ಸರಿ, ನಮ್ಮ ಶಾಲೆ ಬಂತು. ನಮ್ಮ ತರಗತಿಗೆ ಹೋಗೋಣ. ಬಾಯ್. ರಸ್ತೆ ಸುರಕ್ಷತೆ ಎಂದರೆ ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳು, ಸೈಕಲ್ ಸವಾರರು, ವಾಹನ ಚಾಲಕರು ಮತ್ತು ಪ್ರಯಾಣಿಕರ ಸುರಕ್ಷಿತವಾಗಿ ಸಂಚರಿಸಲು ಅನುಸರಿಸಬೇಕಾದ ನಿಯಮಗಳು ಮತ್ತು ಜಾಗೃತಿ ಕ್ರಮಗಳು. ಇಂದಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದೆ. ಇದರಿಂದ ಅಮೂಲ್ಯ ಜೀವವನ್ನು ರಸ್ತೆ ಅಪಘಾತಗಳಿಂದ ಕಳೆದು ಹೋಗುತ್ತಿದೆ. ಇದರಿಂದ ರಸ್ತೆ ಸುರಕ್ಷತೆ ಎಲ್ಲರಿಗೂ ಅತ್ಯಂತ ಅಗತ್ಯವಾಗಿದೆ. ರಸ್ತೆ ಅಪಘಾತಗಳಿಗೆ ಮುಖ್ಯ ಕಾರಣಗಳೆಂದರೆ ಅತಿವೇಗ, ಮದ್ಯಪಾನ ಮಾಡಿ ವಾಹನ ಚಾಲನೆ, ಮೊಬೈಲ್ ಬಳಸಿ ಚಾಲನೆ, ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಹಾಗೂ ನಿರ್ಲಕ್ಷ್ಯ. ಈ ಕಾರಣಗಳಿಂದ ಚಾಲಕರು ತಮ್ಮ ಜೀವನವನ್ನಷ್ಟೇ ಅಲ್ಲ ಇತರರ ಜೀವನಕ್ಕೂ ಅಪಾಯವನ್ನು ರಸ್ತೆ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು, ಗೌರವಿಸಬೇಕು, ಕಟ್ಟುನಿಟ್ಟಾಗಿ ಹೆಲ್ಮೆಟ್ಗಳನ್ನು ಹಾಕಬೇಕು ಮತ್ತು ವೇಗಮಿತಿಯನ್ನು ಮೀರಬಾರದು. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಸರ್ಕಾರವು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ ಕಾನೂನುಗಳನ್ನು ಜಾರಿಗೆ ತಂದಿವೆ. ಆದರೆ ಕಾನೂನುಗಳಿಗಿಂತ ಮುಖ್ಯವಾದದ್ದು ನಾಗರಿಕರ ಜಾಗೃತಿ ಮತ್ತು ಜವಾಬ್ದಾರಿ. ಪ್ರತಿಯೊಬ್ಬರೂ ರಸ್ತೆಯ ಸುರಕ್ಷತೆಯನ್ನು ತಮ್ಮ ಕರ್ತವ್ಯವೆಂದು ಪಾಲಿಸಿದಾಗ ಮಾತ್ರ ಅಪಘಾತಗಳನ್ನು ಕಡಿಮೆ ಮಾಡಬಹುದು. ಅಮ್ಮ, ಕೈ ಬಿಡಮ್ಮ. ರಸ್ತೆಗೆ ತುಂಬಾ ವಾಹನಗಳು ಬರುತ್ತಿವೆ, ಸುಮ್ಮನೆ ಬಾ. ಅಮ್ಮ, ನಾನು ಹುಷಾರಾಗಿ ಬರುತ್ತೇನೆ, ಕೈ ಬಿಡಮ್ಮ. ನಾನು ಈಗ ದೊಡ್ಡವಳು ಆಗಿದ್ದೇನೆ, ಬಿಡಮ್ಮ. ಸರಿ, ಆಟ ಆಡಬೇಡ, ಹುಷಾರಾಗಿ ಬಾ. ಹಾ ಸರಿ ಅಮ್ಮ. ಅಮ್ಮ, ಏನಾಯ್ತು? ನಾನು ಹೇಳಲಿಲ್ಲವಾ? ರಸ್ತೆ ತುಂಬಾ ವಾಹನಗಳೇ ಇವೆ, ಹುಷಾರಾಗಿ ಬಾ ಅಂತ. ಏನಾದ್ರೂ ಆಯ್ತಾ? ಇಲ್ಲಮ್ಮ, ಏನು ಆಗಿಲ್ಲ. ಸರಿ, ನನ್ನ ಕೈ ಹಿಡಿದುಕೊಂಡು ಹುಷಾರಾಗಿ ಬಾ. ಆ ಕಡೆ ಬೇಡ, ಈ ಕಡೆ ಬಾ. ವಾಹನಗಳಿಗೆ, ಪಾದಚಾರಿಗಳಿಗೆ ರಸ್ತೆಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಅಮ್ಮ, ನಾನು ದೊಡ್ಡವಳು ಆದ ಮೇಲೆ ಟ್ರಾಫಿಕ್ ಪೊಲೀಸ್ ಆಗುತ್ತೇನೆ. ಸರಿ, ಇವಾಗ ಬಾ, ಶಾಲೆಗೆ ತುಂಬಾ ಲೇಟ್ ಆಗುತ್ತಿದೆ. ಚೆನ್ನಾಗಿ ಓದ್ಕೋ, ರಾತ್ರಿಗೆ ಹೊತ್ತಾಗುತ್ತಾರೆ, ಬೇಗ ಬಾ. ಅಮ್ಮ, ಶಾಲೆ ಬಂತು, ಬಾಯ್. ಗುಡ್ ಮಾರ್ನಿಂಗ್ ಮಕ್ಕಳೇ. ಸರಿ, ಇವಾಗ ಅಟೆಂಡೆನ್ಸ್ ಹೇಳೋಣ. ಅಮೃತ? ಎಸ್ ಮ್ಯಾಮ್. ಆದಿತ್ಯ? ಎಸ್ ಮ್ಯಾಮ್. ಕೇತನ? ಎಸ್ ಮ್ಯಾಮ್. ಭಾಗ್ಯ? ಎಸ್ ಮ್ಯಾಮ್. ರೋಷನ್? ಎಸ್ ಮ್ಯಾಮ್. ಸುಪ್ರೀತ್? ಎಸ್ ಮ್ಯಾಮ್. ಸನಾ? ಎಸ್ ಮ್ಯಾಮ್. ಪ್ರಿಯಾ? ಎಸ್ ಮ್ಯಾಮ್. ಲೋಹಿತ್? ಎಸ್ ಮ್ಯಾಮ್. ಹನುಮಂತ? ಎಸ್ ಮ್ಯಾಮ್. ಫರಾನ್ಖಾನ್? ಎಸ್ ಮ್ಯಾಮ್. ಪ್ರವೀಣ್? ಎಸ್ ಮ್ಯಾಮ್. ಸುಹಾನಾ? ಎಸ್ ಮ್ಯಾಮ್. ಶಾಂಭವಿ? ಎಸ್ ಮ್ಯಾಮ್. ನಾನು ನಿಮಗೆಲ್ಲ ನಿನ್ನೆ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಬರಲು ಹೇಳಿದ್ದೆ, ಮಾಡ್ಕೊಂಡು ಬಂದಿದ್ದೀರಾ? ಸರಿ, ಹಾಗಾದರೆ ಒಬ್ಬೊಬ್ಬರಾಗೆ ಬಂದು ಹೇಳಿ ಬನ್ನಿ. ಕೇತನ? Road safety slogans: drive with care, reach everywhere. Be alert, don't get hurt. Speed is curse, safety comes first. Better be late than meet your fate. Stay alert, don't overdrive. Stop the phone, save your home. No haste, no waste. Drive at a safe place. Rules on the street: make journey sweet. Wear a helmet, avoid regret. Slow the drive, enjoy the ride. Fast is fast, slow is last, but safe at last. Think before you race, life has no replace. Very good. Bhagya?
ಸೀಟ್ ಬೆಲ್ಟ್ ಹೆಲ್ಮೆಟ್ ಎಲ್ಲರೂ ಕಡ್ಡಾಯವಾಗಿ ಧರಿಸಬೇಕು. ಗಮನವನ್ನು ರಸ್ತೆಯ ಮೇಲೆ ನಿಗದಿಪಡಿಸಿ ಫೋನ್ ಮೊಬೈಲ್ ಬಳಸಬೇಡಿ. ನೆಕ್ಸ್ಟ್ ಸನಾ. ನಿಗದಿತ ವೇಗ ಮತ್ತು ಚೆನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ಅಮೃತ. ಪಾದಚಾರಿಗಳ ಸಲಹೆಗಳು. ಪಾದಚಾರಿಗಳು ರಸ್ತೆ ದಾಟುವಾಗ ಎಡ ಬಲ ನೋಡಬೇಕು. ತಿರುಗುವಾಗ ಪಾದಚಾರಿಗಳ ಮಾರ್ಗದಲ್ಲಿ ನೋಡಬೇಕು. ಪಾದಚಾರಿಗಳು ಎಚ್ಚರವಿರಲಿ. ಹೆಡ್ಫೋನ್ಸ್ ತೆಗೆಯಬೇಕು. ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ವಾಹನ ಚಲಿಸುವಾಗ ಮೊಬೈಲ್ ಫೋನ್ ಬಳಕೆ ಮಾಡಬಾರದು. ವಾಹನ ಚಾಲಿಸುವಾಗ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ವಾಹನ ಚಾಲಕರು ಹವಾಮಾನ ಸರಿ ಇದ್ದಾಗ ಅಥವಾ ಮಂಜು ಇದ್ದಾಗ ವೇಗವನ್ನು ಗಣನೀಯವಾಗಿ ಕಡಿತಗೊಳ್ಳಬೇಕು. ಮದ್ಯಪಾನ ಅಥವಾ ಡ್ರಗ್ಸ್ ಕುಡಿಯದ್ದು ಚಾಲನೆ ಮಾಡಬಾರದು. ಕೆಂಪು ಬಣ್ಣದ ಸೂಚನೆ ನಿಲ್ಲಿಸಿ. ಹಳದಿ ಬಣ್ಣದ ಸೂಚನೆ ಹೊರಡಲು ಸಿದ್ಧರಾಗಿ. ಹಸಿರು ಬಣ್ಣದ ಸೂಚನೆ ಹೊರಡಿ. ನೋ ಪಾರ್ಕಿಂಗ್ ಏರಿಯಾದಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು. ವಾಹನ ಚಾಲಕರು ಸಿಗ್ನಲ್ ಜಂಪ್ ಮಾಡಬಾರದು. ನಿಧಾನವಾಗಿ ಚಲಿಸಬೇಕು. ಅವಸರವೇ ಅಪಘಾತಕ್ಕೆ ಕಾರಣ. ಹಾಗಾಗಿ ವಾಹನ ಚಾಲಕರು ಸಮಚಿತ್ತದಿಂದ ಚಲಾಯಿಸಬೇಕು. ವಲಯ ಆಸ್ಪತ್ರೆ ಮರುಶುದ್ಧರ ಪ್ರದೇಶದಲ್ಲಿ ನಿಧಾನವಾಗಿ ವಾಹನ ಚಲಾಯಿಸಬೇಕು. ಸ್ಥಳ ಸುರಕ್ಷತೆ ಕಡೆ ಗಮನ ನೀಡಿ. ರಸ್ತೆ ಪಕ್ಕ ಆಟವಾಡಲು ಬಿಡಬೇಡಿ. ಚಿಕ್ಕ ಮಕ್ಕಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ. ನೀವೆಲ್ಲರೂ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಇವೆಲ್ಲ ರಸ್ತೆ ಸುರಕ್ಷತಾ ನಿಯಮಗಳು. ಇವುಗಳನ್ನು ಪಾಲಿಸಿ ಅಪಘಾತವನ್ನು ತಡೆಯಬೇಕು. ವಿಷಯದ ಬಗ್ಗೆ ಹೇಳಿದ್ರು. ಸಂಚಾರಿ ನಿಯಮಗಳು ಮತ್ತು ಅವು ಯಾಕೆ ಸಂಚಾರಿ ನಿಯಮಗಳನ್ನ ಯಾಕೆ ಅವ್ರು ಹಂಚ್ಕೊಂಡ್ರು? ಅಪಘಾತಗಳನ್ನ ತಡೆಗಟ್ಟೋದಕ್ಕೆ. ಅಂದರೆ ಇವತ್ತಿನ ಸಂಭ್ರಮ ಶನಿವಾರದ ವಿಷಯ ಏನಪ್ಪ ಅಂದ್ರೆ ರಸ್ತೆ ಸುರಕ್ಷತೆ ಆಗಿದೆ. ರಸ್ತೆ ಸುರಕ್ಷತೆ ಅಂದರೆ ಗೊತ್ತಲ್ಲ, ರಸ್ತೆಯಲ್ಲಿ ನಾವು ಯಾವ ರೀತಿ ಸುರಕ್ಷಿತವಾಗಿ ಹೋಗಬೇಕು. ಸುರಕ್ಷಿತವಾಗಿ ಹೋಗ್ಬೇಕಾದ್ರೆ ವಾಹನ ಚಾಲಕರದ್ದು ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟೇ ಜವಾಬ್ದಾರಿ ದಾರಿ ಹೋಗೋರು ನಡ್ಕೊಂಡು ಹೋಗೋರಿಗೂ ಕೂಡ ಇರುತ್ತೆ. ರಸ್ತೆ ಸುರಕ್ಷತಾ ನಿಯಮಗಳನ್ನು ತಿಳ್ಕೊಂಡಿರಬೇಕು ಮತ್ತು ಸೂಚನಾ ಫಲಕಗಳನ್ನು ಗಮನಿಸಿ ವಾಹನವನ್ನು ಸುರಕ್ಷಿತವಾಗಿ ಸಮಾಧಾನದಿಂದ ನಿಧಾನವಾಗಿ ಜಾಗರೂಕತೆಯಿಂದ ಚಾಲನೆ ಮಾಡಬೇಕು. ಅದಕ್ಕೆ ಅವಸರ ಮಾಡಿಕೊಂಡ್ರೆ ಗಡಿಬಿಡಿ ಮಾಡಿಕೊಂಡ್ರೆ ಏನಾಗುತ್ತೆ, ಅಪಘಾತಗಳು ಆಗ್ತವೆ. ಇನ್ನೊಂದೇನಪ್ಪ ಅಂತಂದ್ರೆ ಪಾದಚಾರಿಗಳ ರಸ್ತೆ ಅಂತಾನೆ ಇರ್ತವೆ. ರಸ್ತೆಯ ಆಜು ಬಾಜು ಏನಿರ್ತದಪ್ಪ ಅಂತಂದ್ರೆ ಖಾಲಿ ಜಾಗ, ಈ ಫುಟ್ಪಾತ್ ಅಂತ ಕರೀತಾರೆ. ಆ ಫುಟ್ಪಾತ್ ಮೇಲೆ ನಡಿಬೇಕು. ಒಂದ್ ವೇಳೆ ಅದು ಇಲ್ಲಪ್ಪ ಅಂತಂದ್ರೆ, ಈಗ ಗಾಡಿ ಬರ್ತಾ ಇದೆ ಅಂತಂದ್ರೆ ನಾವು ನಮ್ಮ ಬಲಭಾಗಕ್ಕೆ ಹೋಗ್ಬೇಕು. ಆ ಗಾಡಿ ಹಿಂಗೆ ಬರ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಎದುರಿಗೆ ಬರ್ತಾ ಇದೆ ಅಂತಂದ್ರೆ ನಾವು ಅದರ ವಿರುದ್ಧ ದಿಕ್ಕಿಗೆ ಹೋಗ್ಬೇಕು. ಇದು ನಿಯಮ ಇದೆ. ಅಪಘಾತ ವಲಯದ ಕಡೆ ನಿಧಾನವಾಗಿ ಚಲಿಸಬೇಕು. ರಸ್ತೆ ಕಾಮಗಾರಿ ಕಡೆ ನಿಧಾನವಾಗಿ ಚಲಿಸಬೇಕು. ತಿರುವು ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಬೇಕು. ನದಿ ಅಳ ಮತ್ತು ಸುಳಿವು ಇದೆ, ನಿಧಾನವಾಗಿ ಚಲಿಸಬೇಕು. ಉಬ್ಬು ಇರುವ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಬೇಕು. ಕಟ್ಟಡ ಕಾಮಗಾರಿ ಕಡೆ ಸುರಕ್ಷಿತವಾಗಿ ಚಲಿಸಬೇಕು. ಶಾಲೆಯ ಕಡೆ ಸುರಕ್ಷಿತವಾಗಿ ಚಲಿಸಬೇಕು. ವಿಷನೀಲ ಕಾರ್ಖಾನೆಯ ಕಡೆ ಸುರಕ್ಷಿತವಾಗಿ ಚಲಿಸಬೇಕು. ತೆರೆದ ಬಾವಿ ಕಡೆ ಸುರಕ್ಷಿತವಾಗಿ ಚಲಿಸಬೇಕು. ಪೆಟ್ರೋಲ್ ಬಂಕಿನ ಕಡೆ ಸುರಕ್ಷಿತವಾಗಿ ಚಲಿಸಬೇಕು. ಮತ್ತು ಆಂಬುಲೆನ್ಸು, ಫೈರ್ ಇಂಜಿನ್ ಈ ಥರ ಇರ್ತಾವಲ್ಲ, ಅವಕ್ಕೆ ದಾರಿ ಮಾಡಿಕೊಡ್ಬೇಕು. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನಾಳಿನ ಪ್ರಜೆಗಳಲ್ಲ ನೀವು. ಯಾಕಂದರೆ ಇವತ್ತು ನೀವು ಕಲಿತು ಕರೆಕ್ಟಾಗಿ ಜ್ಞಾನವಂತರಾದರೆ ಸಮಾಜದಲ್ಲಿ ಚೆನ್ನಾಗಿ ಬದುಕ್ತೀರಿ, ಒಳ್ಳೆ ವ್ಯಕ್ತಿಗಳಾಗ್ತೀರಿ. ಹೌದಾ? ಈ ಒಂದು ಬಿಳಿ ಪಟ್ಟಿಯಿಂದ ಆ ಕಡೆ ಇರೋದು ಪಾದಚಾರಿಗಳ ರಸ್ತೆ, ಇದ್ರ ಈ ಕಡೆಗಿರೋದು ವಾಹನಗಳು. ಮತ್ತು ಅಲ್ಲಿ ಒಂದು ಪಟ್ಟಿ ಐತಲ್ವಾ, ಯಾವುದು ಬಿಳಿ ಪಟ್ಟಿ, ಅದು ಕೂಡ ಅದರಿಂದ ಆ ಕಡೆ ಇರೋದು ಪಾದಚಾರಿಗಳ ರಸ್ತೆ. ಆ ಸೈಡ್ ಹಿಂಗೆ ಬರಬೇಕು. ಆ ಸೈಡ್ ಬಲದಿಂದ ಬರಬೇಕು ವಾಹನಗಳು. ಆ ಕಡೆ ಬಲದಿಂದ ನೋಡಿ ಬರ್ತಾ ಇದಾವು, ಈ ಕಡೆ ಎಡದಿಂದ ಹೋಗ್ತಾ ಇದಾವೆ.
ಹಾಂ, ಸೂಚನಾ ಫಲಕನ ಐತೆ. ಅಂದರೆ ಏನಲ್ಲಿ ಹಂಸಿದೆ ಅಂತೇಳಿ. ಹಂಸಿದೆ, ಉಬ್ಬೈತಲ್ರಿ, ಉಬ್ಬಿರೋದಕ್ಕೆ ಹಂಸಿದೆ ಅಂತ ಅರ್ಥ. ಆವಾಗ ಏನು ಮಾಡಬೇಕು, ನಿಧಾನವಾಗಿ ಹೋಗ್ರಿ, ಹಂಸಿದವು ಅಂತ ಅರ್ಥ.